ಹಾಯ್ ನಮಸ್ಕಾರ. ಹಳ್ಳಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹುಳಿ ಅಥವಾ ಸಾಂಬಾರ್ ಪುಡಿನ ಮಾಡೋದನ್ನು ತೋರಿಸ್ತಾ ಇದ್ದೆ. ಅದಕ್ಕೆ ಬೇಕಾದ ಐಟಮ್ ಎಲ್ಲ ತೆಗೆದಿಟ್ಟಿದ್ದೆ. ಒಣಮೆಣಸು, ಕೊತ್ತಂಬರಿ ಅಥವಾ ಧನಿಯಾ ಅಂತ ಹೇಳ್ತಾರೆ ಕೆಲವರು, ನಮ್ಮ ಕಡೆ ಕೊತ್ತಂಬರಿ ಅಂತ ಹೇಳೋದು ಇದಕ್ಕೆ, ಜೀರಿಗೆ, ಮೆಂತೆ, ಉದ್ದಿನಬೇಳೆ ಮತ್ತು ಒಂದು 5-6 ಲವಂಗ ಇಟ್ಕೊಂಡಿದ್ದೆ. ಎಷ್ಟೆಷ್ಟು ಬೇಕಾದ ಅಂಬುದನ್ನು ಹುರಿಯೊತ್ತಿಗೆ ಎಲ್ಲದನ್ನು ಹೇಳ್ತೆ. ಎಣ್ಣೆ ಬಾಣಲೆಯಲ್ಲಿ ಒಂದು 300 ಗ್ರಾಮ್ ಅಷ್ಟು ಮೆಣಸು ತಗೊಂಡಿದ್ದೆ. ನಾನು ಅರ್ಧನೇ ಹಾಕ್ಕೊಂಡು 2 ಸಲ ಹುರ್ಕಂತೆ. ಒಂದೇ ಸಲ ಹಾಕಿ ಹುರಿಯೋಕ್ಕೆ ಹೋದರೆ ಕಪ್ಪಾಯಿ ಹೊತ್ತು 2 ಸಲ ಹಾಕಿ ಹುರ್ಕಂತೆ. ಮೆಣಸನ್ನು ಚೂರು ಮಾಡಿ ಹುರಿಯೋಕ್ಕಿಂತ ಹಾಗೆ ಇಡೀ ಮೆಣಸನ್ನೇ ಹುರಿಯೋದು ಒಳ್ಳೆಯದು. ಚೂರು ಮಾಡಿದರೆ ಅದ್ರದ್ದು ಬೀಜ ಎಲ್ಲ ಬಿದ್ದು ಕಪ್ಪಾಯಿ ಹೊತ್ತು. ಮೆಣಸಿಗೆ 1-2 ಚಮಚ ತೆಂಗಿನೆಣ್ಣೆ ಹಾಕಿ ಹುರ್ಕಂತೆ. ಹುರಿಯುವಷ್ಟೊತ್ತಿಗೆ 2 ಸೌಟು ಹಿಡ್ಕೊಂಡು ಈ ಥರ ಹುರ್ಕೊಂಡ್ರೆ ಲಾಯ್ಕಾಯಿ ಹುರಿತು. ಎಲ್ಲ ಬದಿಗೂ ಬೆಂಕಿ ಸರಿಯಾಯ್ತಾಗತ್ತೆ. ಇಷ್ಟು ಲಾಯ್ಕಾಯಿ ಹುರಿಯೋಕ್ಕಾತಿಲ್ಲ 1 ಸೌಟು ತಗೊಂಡು ಹುರಿಯೋಕೆ ಹೋದರೆ. ಈ ರೀತಿ 2 ಸೌಟು ತಗೊಂಡು ಹುರ್ಕೊಂಡ್ರೆ ಲಾಯ್ಕಾತು. ಮೆಣಸು ಎಲ್ಲ ಬದಿಗೂ ಒಂದೇ ಥರ ಬೆಂಕಿ ತಾಗಿ ಕಪ್ಪಾತಿಲ್ಲ ಸ್ವಲ್ಪವು. ಒಂದು 10-15 ನಿಮಿಷ ಹುರಿದಿದ್ದೆ, ಆಯ್ತು ಇದೀಗ. ಒಂದು ಸಲ ಹುರಿದು ಬದಿಗೆ ಇಟ್ಕೊಂಡಿದ್ದೆ, ಅದು ಯಾವ ಥರ ಗರಿ ಆಯ್ತಂತ ತೋರಿಸ್ತಾ ಇದ್ದೆ. ಮುರಿದ್ರೆ ಕಟ್ ಅಂದ್ಕೊಂಡು ಮುರಿಕು, ಅಷ್ಟಾದರೆ ಸಾಕು. ಮೆಣಸೆಲ್ಲ ಹುರಿದು ಬದಿಗೆ ಇಟ್ಕೊಂಡಿದ್ದೆ. ಈಗ ಇನ್ನೊಂದು ಬಾಣಲೆಯಲ್ಲಿ ಕೊತ್ತಂಬ್ರಿನ ಹಾಕ್ಕೊಂಡಿದ್ದೆ. ಕೊತ್ತಂಬರಿ ಒಂದು 200 ಗ್ರಾಮ್ ಫಸ್ಟ್ ಕೊತ್ತಂಬರಿ ತಗೊಂಡಿದ್ದೆ. 300 ಗ್ರಾಮ್ ಮೆಣಸಿಗೆ 200 ಗ್ರಾಮ್ ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಇದಕ್ಕೂ ಹಾಗೆ 1-2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಹುರ್ಕಂತೆ. ಸಣ್ಣ ಉರಿಲೇ ಹುರ್ಕಣ್ಕೊ, ದೊಡ್ಡ ಉರಿಲಿ ಹುರಿಯೋಕೆ ಹೋದರೆ ಕಪ್ಪಾಯಿ ಹೊತ್ತು ಸರಿ ಒಳಗೆಲ್ಲ ಹುರಿತಿಲ್ಲ. ಸಣ್ಣ ಉರಿಲೇ ಹುರ್ಕೊಂಡ್ರೆ ಎಲ್ಲ ಬದಿಗೂ ಒಂದೇ ಥರ ಹುರಿದು ಲಾಯ್ಕ್ ಪರಿಮಳ ಬತ್ತು. ಕಲರ್ ಚೇಂಜ್ ಆಯ್ತು ಕಾಣಿ, ಪರಿಮಳವು ಲಾಯ್ಕಾಯಿ ಬತ್ತಾ ಇತ್ತು. ಇಷ್ಟ ಆದ ಕೂಡಲೇ ಆಫ್ ಮಾಡ್ಕೊಳ್ಕೊ. ನಾನೊಂದು 10-15 ನಿಮಿಷ ಸಣ್ಣ ಉರಿಲಿ ಹುರ್ಕೊಂಡಿದ್ದೆ. ಇದನ್ನು ಒಂದು ಬೇರೆ ಪಾತ್ರೆದಲ್ಲಿ ಹಾಕಿ ಇಟ್ಕೊತಾ ಇದ್ದೆ. ಮೆಣಸನ್ನು ನೀವು ಅದೇ ಪಾತ್ರದಲ್ಲಿ ಬಿಡೋದಾದ್ರೆ ಮಧ್ಯ ಕೈ ಆಡ್ತಾ ಇರಿ. ಬೇರೆ ಪಾತ್ರಕ್ಕೆ ಹಾಕಿ ಇಟ್ಟರೆ ತೊಂದರೆ ಇಲ್ಲ. 1 ಚಮಚ ಮೆಂತೆ ಹಾಕ್ಕೊಂಡಿದ್ದೆ. ಇದಕ್ಕೂ ಅಷ್ಟೇ ಒಂಚೂರು ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಲೇ ಹುರ್ಕೊಂತ. ಇದನ್ನು ಮೆಂತೆ ಒಳಗೊರೆಗೆ ಹುರಿಕು ಬೇಗ ಹುರಿತಿಲ್ಲ. ಸಣ್ಣ ಉರಿಲಿ ಲಾಯ್ಕಾಯಿ ಹುರ್ಕೊಂಡ್ರೆ ಮಾತ್ರ ಲಾಯ್ಕತ್ತು. ಮೆಂತೆ ಒಟ್ಟಿಗೆ ಎಣ್ಣೆ ಹಾಕದೆ ಹುರಿದ್ರೆ ಸ್ವಲ್ಪ ಕೈ ಬತ್ತಂಬ್ರು. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಹುರ್ಕೊಳ್ಕೊ. ಮೆಂತೆ ಹುರಿದು ಕೆಂಪಾಯಿತು. ಅದಕ್ಕೀಗ 1.5 ಚಮಚ ಫಸ್ಟ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೆ. ನಮ್ಮ ಬದಿಲಿ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡುತ್ತಲ್ಲ, ಹಾಗಾಗಿ ನಾವು ಜಾಸ್ತಿ ಬೇಳೆ ಎಲ್ಲ ಇದಕ್ಕೆ ಹಾಕೋಕ್ಕೆ ಹೋತಿಲ್ಲ. ಕೆಲವ್ರ ಕಡೆ ಎಲ್ಲ ಬೇಳೆ ಜಾಸ್ತಿ ಹಾಕ್ತಾರೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲದನ್ನು ಹುಳಿಗೆ ಹಾಕಿ ಹುರಿತರು. ನಮ್ಮ ಬದಿಗೆ ಇಷ್ಟೇ ಹಾಕೋದು, ಜಾಸ್ತಿ ಅಂತ ಹಾಕೋದು ಇಲ್ಲ. ತುಂಬ ಸುಲಭವಾಗಿ ಮಾಡೋದು. ಉದ್ದಿನಬೇಳೆ ಕೆಂಪಾಯಿತು. ಅದಕ್ಕೀಗ ಒಂದು 2-2.5 ಚಮಚ ಫಸ್ಟ್ ಜೀರಿಗೆ ಹಾಕ್ಕೊಂತ ಇದ್ದೆ. ಹುಳಿಗೆ ಇದೆಲ್ಲ ಹಾಕದೆ ಹಾಗೆ ಮಾಡಿರೋ ಆಯ್ತು. ಇದೆಲ್ಲ ಹಾಕಿರಿ ಇನ್ನೂ ಸ್ವಲ್ಪ ರುಚಿ ಆಯ್ತು. ಒಂದು 5-6 ಲವಂಗ ಹಾಕ್ಕೊಂಡಿದ್ದೆ. ಇದನ್ನು ಸರಿ ಪರಿಮಳ ಬಪ್ಪರವರೆಗೆ ಹುರ್ಕಂತೆ. ನಿಮ್ಗೆ ಗೊತ್ತಾತಿಲ್ಲ ಅಮ್ಮಂಗಿದ್ರೆ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ಲಕ್ಕ. ಇಲ್ಲ ಅಂದರೆ ಹೀಗೆ ಒಂದೊಂದೇ ಸ್ವಲ್ಪ ಹುರಿದಾದಂಗೆ ಒಂದೊಂದನ್ನೇ ಸೇರಿಸ್ತಾ ಹೋದ್ರೆ ಸೈ. ಹಾಗೆ ಕೆಲವರು ಇದಕ್ಕೆ ಅರಿಶಿಣ ಹಿಂಗೆ ಎಲ್ಲ ಹಾಕ್ತಾರೆ. ಅದನ್ನೆಲ್ಲ ನಾವು ಹುಳಿ ಮಾಡೋಷ್ಟೊತ್ತಿಗೆ ಹಾಕತ್ತಲ್ಲ, ಅದಕ್ಕೆ ಹುಳಿಗೆ ಹಾಕಿ ಮಾಡಿ ಇಡೋದಿಲ್ಲ. ಇದು ಹುರಿದಾಯಿತು. ಇದನ್ನು ಕೊತ್ತಂಬರಿ ಒಟ್ಟಿಗೆ ಸೇರಿಸ್ಕೊತ ಇದ್ದೆ. ಮೆಣಸನ್ನೆಲ್ಲ ಬಿಸಿಲಿಗೆ ಹಾಕ್ಕೊಂಡ್ರೆ ಹುರಿಯೋಕೆ ಸುಲಭ ಆಯ್ತು. ಕೊತ್ತಂಬರಿನ ಹುಡಿ ಮಾಡಿ ಹಾಕ್ಕೊಂಡಿದ್ದೆ. ಮತ್ತೊಂದು ಸಲ ಮೆಣಸನ್ನು ಹುಡಿ ಮಾಡಿ ಹಾಕ್ಕೊತ ಇದ್ದೆ. ಹಾಗೆ ಜೀರಿಗೆ, ಕೊತ್ತಂಬರಿ, ಮೆಂತೆ ಎಲ್ಲದನ್ನು ಒಂದು ಸಲ ತೊಳೆದು ಬಿಸಿಲಲ್ಲಿ ಒಣಸಿ ಇಟ್ಕೊಂಡ್ರೆ ಒಳ್ಳೆಯದು. ಕೆಲವು ಸಲ ಎಂಥವ್ರು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಇರ್ತಾರೆ, ಹಾಳಾಗದೆ ಇದ್ದಂಗೆ. ತೊಳೆದು ಹಾಕ್ಕೊಂಡ್ರೆ ಲಾಯ್ಕತ್ತು. ಖಾರಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸಣ್ಣ ಮೆಣಸು, ಜೀರಿಗೆ ಮೆಣಸು ಅಂತಾರೆ ಕೆಲವು ಕಡೆ, ನಮ್ಮ ಕಡೆ ಚೂರು ಮೆಣಸು ಅಂತ ಹೇಳುತ್ತಿದ್ದಕ್ಕೆ, ಇದನ್ನು ಸೇರಿಸ್ಕೊತ ಇದ್ದೆ. ಇದು ಇಲ್ಲದೆ ಇದ್ದರೆ ಗುಂಟೂರು ಮೆಣಸು, ಖಾರ ಮೆಣಸು ಬತ್ತಲ್ಲ, ಅದನ್ನು ಸೇರಿಸ್ಕೊಳ್ಲಕ್ಕ. ಅಥವಾ ಊರು ಮೆಣಸೆಲ್ಲ ಸಿಕ್ಕಿದ್ರೆ ಅದನ್ನಾರು ಸೇರಿಸ್ಕೊಳ್ಲಕ್ಕ ಖಾರಕ್ಕೋಸ್ಕರ. ಎಲ್ಲದನ್ನು ಸರಿ ಮಾಡಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೆ. ಖಾರ ಹುಡಿಗೆ ಎಷ್ಟು ಬೇಕಂದು ಕಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಲಕ್ಕ. ಅರಿಯುವಷ್ಟೊತ್ತಿಗೆ ಬೇಕಾದರೂ 1-2 ಮೆಣಸನ್ನು ಸೇರಿಸ್ಕೊಳ್ಲಕ್ಕ. ಅಥವಾ ಹುಳಿ ಮಾಡೋಷ್ಟೊತ್ತಿಗೆ ಹಸಿ ಮೆಣಸನ್ನು ಹಾಕಿ ಹುಳಿ ಮಾಡೋದು ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳತ್ತು. ಹುಳಿ ರೆಡಿ ಆಯಿತು. ಮತ್ತೊಂದು ಸಲ ಮಿಕ್ಸ್ ಮಾಡಿ ಗಾಳಿ ಆಡದೆ ಇದು ಡಬ್ಬಿಲಿ ಹಾಕಿ ಇಟ್ಟರೆ
ಹುಳಿ ಹುಡಿ ರೆಡಿ ಆಯಿತು. ಇವತ್ತಿನ ಈ ಹುಳಿ ಹುಡಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಉತ್ತರ ಹೇಳ್ತೆ. ಇದು 1 kg ಹಿಡಿಯೋದು ಬಾಟ್ಲಿ, ಆದರೆ ಹುಡಿ ಹಗೂರ ಇರುತ್ತೆ. 1 kg ಆತಿಲ್ಲ, 1 kg ಬಾಟ್ಲಿಲಿ ಫುಲ್ 1 ಬಾಟ್ಲಿ ಆಯಿತು. ಹಾಗೆ ಮತ್ತೊಂದು ಸ್ವಲ್ಪ ಉಳಿದಿತ್ತು, ಅದನ್ನ ಇನ್ನೊಂದಕ್ಕೆ ಹಾಕಿ ಇಟ್ಕೊಂತೆ. ಇದೇ ರೀತಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.